ಬ್ರೇಕ್ನ ನಂತರ ಆಸರೆ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ವರ್ಷನ್ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ವರ್ಷನ್ ಅವರೇ. ಹಲೋ ವರ್ಷನ್ ಅವರೇ ನಮಸ್ಕಾರ. ನಮಸ್ಕಾರ. ಓಕೆ, ಕಾರ್ಯಕ್ರಮ ನೋಡ್ತಾ ಇದ್ದೀರಾ ವರ್ಷನ್? ನೋಡ್ತಾ ಇದೀವಿ ಆಂಟಿ. ಓಕೆ, ಏನು ಮಾಡ್ತಿರೋದು ವರ್ಷನ್ ಅವರು? ನಾವು ಆ ಹುಡುಗಿನ ನೋಡಿ ಬೇಜಾರಾಯ್ತು, ಅದಕ್ಕೆ ನಾವು ಎಷ್ಟು ಸಹಾಯ ಮಾಡ್ತೀವಿ ಅಷ್ಟು ನಮ್ಮ ಕೈಯಲ್ಲಿ ಆದಷ್ಟು ಮಾಡ್ತೀವಿ. ಏನು ಮಾಡ್ಕೊಂಡಿರೋದು ವರ್ಷನ್ ಅವರು? ನಾನು ಈಗ 8th ಸ್ಟ್ಯಾಂಡರ್ಡ್. 8th ಸ್ಟ್ಯಾಂಡರ್ಡಾ? ಥ್ಯಾಂಕ್ ಯು ಸೋ ಮಚ್ ಕಾಲ್ ಮಾಡಿದ್ದಕ್ಕೆ. ಆಯ್ತಂడి. ಓಕೆ, ನೋಡಿದ್ರಾ ರಶ್ಮಿತನ್? ನೋಡಿದ್ರಾ ವರ್ಷನ್? ನೋಡಿದೀವಿ, ಅವ್ರ ಮನೆಗೆಲ್ಲ ಹೋಗಿ ಮಾತಾಡ್ತಿದೀವಿ. ಹೌದಾ? ಎಲ್ಲಿಂದ ಕಾಲ್ ಮಾಡ್ತಿರೋದು? ನಾವು ಬೆಂಗಳೂರಿಂದ. ಹೌದಾ? ಓಕೆ. ಎಷ್ಟಾಗುತ್ತೆ ವರ್ಷನ್? ಎಷ್ಟಾಗುತ್ತೆ ಅಷ್ಟು ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಫ್ರೆಂಡ್ಸ್, ಅವ್ರದ್ದು ಪೇರೆಂಟ್ಸ್ ಯಾರಿಗಾದ್ರೂ ಹೇಳಿ ಹೆಲ್ಪ್ ಮಾಡ್ಬೋದಾ? ಆಯ್ತಂಟಿ, ನಾವು ಎಷ್ಟು ಯಾರು ಅವ್ರಿಗೆಲ್ಲ ಹೇಳಿ ಹೆಲ್ಪ್ ಮಾಡ್ತೀವಿ. ಓಕೆನಾ? ಇಫ್ ಪಾಸಿಬಲ್ ಮೊಬೈಲಲ್ಲಿ ಒಂದು ಫೋಟೋ ತೆಗೆದಿಟ್ಕೊಂಡ್ರೆ ನಿಂಗೆ ಹೆಲ್ಪ್ ಆಗ್ಬೋದು. ವಾಟ್ಸಪ್ಪಲ್ಲೆಲ್ಲ ಕಳಿಸ್ಬೋದು. ಇವತ್ತೆಲ್ಲ ನಿಮಗೆಲ್ಲ ಟೆಕ್ನಾಲಜಿ ಗೊತ್ತಿರುತ್ತಲ್ವಾ? ಆಯ್ತಂಟಿ. ಮೆಸೇಜಲ್ಲಿ ಯಾರಿಗಾದ್ರೂ ಹೇಳಿ ಹೆಲ್ಪ್ ಮಾಡ್ಬೋದಾ? ಆಯ್ತಂಟಿ, ಎಲ್ಲಾರ್ಗು ಹೇಳಿ ಹೆಲ್ಪ್ ಮಾಡ್ತೀವಿ ನಾವು. ಥ್ಯಾಂಕ್ ಯು ಸೋ ಮಚ್ ವರ್ಷನ್ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ. ಹಲೋ, ನಮಸ್ಕಾರ ನಾಗರಾಜ್ ಅವರೇ. ನಾಗರಾಜ್ ನ್ಯಾಮತಿ. ಹೇಳಿ ಸರ್. ನಾಗರಾಜ್ ನ್ಯಾಮತಿ ಅಂತ. ಓಕೆ ಸರ್, ಕಾರ್ಯಕ್ರಮ ನೋಡ್ತಾ ಇದ್ದೀರಾ? ಹೌದು, ನೋಡ್ತಾ ಇದ್ದೀನಿ. ನನ್ನ ಹೆಸರು ನಾಗರಾಜ್ ನ್ಯಾಮತಿ. ಓಕೆ ಸರ್, ಓಕೆ ಸರ್, ರೈಟ್. ಏನು ಅನಿಸ್ತಾ ಇದೆ ಸರ್ ಕಾರ್ಯಕ್ರಮ ನೋಡಿ? ಸಿಂಪತಿ ಇದೆ. ಅದಕ್ಕೆ ಅವ್ರಿಗೆ ನನ್ನಿಂದ 1,000 ರೂಪಾಯಿ ಕಾಣಿಕೆ ಕಳಿಸ್ತೀನಿ. ಆಯ್ತು ಸರ್, ನಂಬರ್ಲ ಬರ್ಕೊಂಡಿದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್ ಕರೆ ಮಾಡಿದ್ದಕ್ಕಾಗಿ. ಸೊ ಕೃಷ್ಣ ಅವರೇ ಹೇಳಿ, ಪುಟ್ಟ ಮಗು ಇಷ್ಟು ದಿವಸ ಹೆಂಗೋ ನಡೀತಾ ಇತ್ತು, ಬೆಳೀತಾ ಇದ್ದಾಳೆ, ಜೀವನ ಇನ್ನೂ ಬಹಳ ದೊಡ್ಡದಿದೆ. ಆಪ್ರೇಷನ್ ಹೀಗೆ ಜನ ಸಹಾಯ ಮಾಡಿದ್ರೆ ಹೇಗೋ ನಡೆಯುತ್ತೆ, ಬಟ್ ಮುಂದೆ ಮಾತು ಬರಲಿಲ್ಲ ಅಂದರೆ ಭಾಳ ಕಷ್ಟ ಆಗ್ಬೋದೇನೋ. ಕಷ್ಟ ಆಗುತ್ತೆ. ಅದಕ್ಕೆ ಏನು ಮಾಡೋದು ಅಂದರೆ ನಮ್ಗೆ ಅದಕ್ಕೆ ಈಗ ಏನಂದರೆ ಕಿವಿ ಒಂದು ಕೇಳಿದ್ರೆ ಸಾಕು ಅಂತ. ಈಗ ಅವಳು ಯಾವತ್ತಾರು ನಿಮ್ಮ ಹತ್ರ ಹೇಳ್ಕೊಂಡಿದ್ದಾಳ, ನನಗೂ ಮಾತಾಡ್ಬೇಕಂತ ಅನ್ನಿಸ್ತಿದೆ ಅಂತಾಳೆ ಅವಳು? ಕೆಲ ಟೈಮು ಅವಳ ಭಾಷೆಯಲ್ಲಿ ಹೇಳ್ತಾಳೆ, ಭಾರಿ ವೈಬ್ರೇಷನ್. ಕೆಲ ಟೈಮು ಇದು ಮಾಡಿದಾಗ, ಬೇರೆಯವರೆಲ್ಲ ಇದು ಮಾಡಿದಾಗ, ನನ್ನ ತಂಗಿ ಇದು ಅವಳ ತಂಗಿ ದಿಕ್ಕಳು ಇದಕ್ಕೆಲ್ಲ ನನ್ನ ತಮ್ಮನ ಮಕ್ಕಳೆಲ್ಲರೂ ಅವ್ರನ್ನೆಲ್ಲ ಒಂಚೂರು ಯಾರು ಬಂದರು ಒಂಚೂರು ಆಸೆ ಮಾಡಿದ್ರೆ ಅವಳ ಮನಸ್ಸಲ್ಲಿ ಒಂಥರ ಇದಾಗ್ತಿರುತ್ತೆ. ನನಗೆ ಅವಾಗ ತಕ್ಷಣ ಗೊತ್ತಾಗುತ್ತೆ ಅವಳ ಮನಸ್ಸಲ್ಲಿ ಯಾವ ಥರ ಇದ್ದಾಳೆ ಅಂತ. ನಾನು ಅವಾಗ ತಕ್ಷಣ ಹೇಳ್ತೀನಿ, ಒಂಚೂರು ಇವಳನ್ನ ಒಂಚೂರು ಇದು ಮಾಡಿ ಅಂತ. ಅಲ್ಲಿ ಕೆಲವರೆಲ್ಲ ಏನಾಗುತ್ತೆ ಅಂದರೆ ಇವ್ರು ಗೊತ್ತಿರಲ್ಲ, ಅಲ್ಲಿ ಇವ್ರು ನನ್ನ ಫ್ರೆಂಡ್ಸಲ್ಲೆಲ್ಲ ಬಂದರೆ ಕೆಲವರಿಗೆಲ್ಲ ಹೀಗಿದ್ದಾಳಂತ. ಅವ್ರು ಬಂದು ಅವ್ರನ್ನೆಲ್ಲ ಮುಟ್ಟಿ ತಲೆ ಇದು ಮಾಡಿದಾಗ ಅವ್ರು ಮಾತಾಡಿದಾಗ ಇವಳೊಂದು ಸ್ವಲ್ಪ ದೂರ ಇದಾಗ್ಬಿಡ್ತಾಳೆ. ಮೂಮೆಂಟ್ ನೋಡ್ತಾಳೆ ಅವಳು ಯಾವ ಥರ ಇದು ಮಾಡ್ತಾಳೆ ಅಂತ. ನನ್ನ ಕೈಲಿ ಒಂದು ಸ್ವಲ್ಪ ಇದು ಮಾಡ್ತಾಳೆ ಅವಳು ಮೂಮೆಂಟ್. ನಾನು ಅವಾಗ ಹೇಳ್ತೀನಿ ಚೂರು ಅವಳನ್ನ ಚೂರು ಇದು ಮುದ್ದು ಮಾಡಿ. ಕೋಪ ಬಂದರೆ ಏನು ಮಾಡ್ತಾಳೆ? ಕೋಪ ಬಂದರೆ ಸುಮ್ಮನೆ ಒಂದು ಸೈಡ್ ಕೂತ್ಕೊತಾಳೆ, ಇಲ್ಲ ಅಂತಂದರೆ ಹೊಡೆಯೋದೆಲ್ಲ ಮಾಡ್ತಾಳೆ, ಜಾಸ್ತಿ ಒದಿಯೋದು ಈ ಥರ ಎಲ್ಲ ಸಿಟ್ಟಲ್ಲಿ ಇದು ಮಾಡ್ತಾಳೆ. ಜಾಸ್ತಿ ಇದು ಮಾಡ್ತಂದ್ರೆ ತಲೆ ಅಡಿ ಹಾಕಿ ಅಳ್ತಾ ಕೂತ್ಬಿಡ್ತಾಳೆ, ನಾವೇನಾರು ಮಾಡೋದು ಅಷ್ಟೇ. ಹಾಗೆ ಅದನ್ನು ನಾನು ಫುಲ್ಲು ಇದು ಮಾಡಿಬಿಡ್ತೀನಿ. ಅವಳಿಗೆ ಏನಂದರೆ ಮುಖ ಸೀರಿಯಸ್ ಮಾಡಿದ್ದನ್ನೆಲ್ಲ ನಾನು ಆಮೇಲೆ ನಗು ಮುಖ ಮಾಡ್ಕೊಂಡು ಕಣ್ಣೀರು ಹತ್ತಂಗ ಮಾಡಿ ನಾನು ನಾಟಕ ಮಾಡೋಕ್ಕೆ ಶುರು ಮಾಡ್ತೀನಿ. ಯಾಕಂದರೆ ಅವಳು ಅಳ್ಳಿಕ್ಕೆ ಅಂದರೆ ತುಂಬ ಹೊತ್ತು ಕೆಲ ಟೈಮ್ ಇದು ಮಾಡ್ತಾಳೆ. ಈಗ ಹತ್ತು ಏನಾದ್ರು ಜ್ವರ ಜಾಸ್ತಿ ಆಗಿದ್ದು ಆ ಥರ ಇಲ್ಲ, ಆ ಥರದಲ್ಲ ಇದಾಗಲ್ಲ. ಅವಳು ನಾವು ಜೋರು ಮಾಡೋದು ಯಾವಾಗಂದರೆ ಅವಳು ಊಟ ಮಾಡೋದು ಭಾರಿ ಕಮ್ಮಿ. ಅವಳಿಗೆ ಊಟ ನಮ್ಮ ಮಾಡಿಸ್ಲೇಬೇಕು. ನಾನು ಎಲ್ಲರೂ ಒಂದು 2 ದಿನದಲ್ಲೆಲ್ಲ ಮಾಡಿಸ್ಲಿಲ್ಲ ಅಂತ ಕೆಲ ಟೈಮ್ ತಿನ್ನೋದೇ ಇಲ್ಲ ಅವಳು. ನಾನೇ ಎಷ್ಟೇ ಟೈಮ್ ಇದ್ದರೂ ಕೆಲ ಟೈಮ್ ನಾನು ಬೆಳಗ್ಗೆ ಕೆಲಸಕ್ಕೆ ಹೋಗೋದಾದರೂ ಇವಳಿಗೆ ಒಂದ್ಸತಿ ನಮ್ಮ ಮನೆಯವ್ರು ಹೇಳ್ತಾರೆ, ನೀವು ಅವಳಿಗೆ ಬೆಳಗ್ಗೆ ಇವತ್ತು ತಿಂದಿಲ್ಲ ನಿನ್ನೆ ತಿಂದಿಲ್ಲ ಅಂತ ಹೇಳಿ ಜೋರು ಮಾಡ್ತಾರೆ. ನಾನು ಅವಾಗ ನಾನೇ ಅವಳಿಗೆ ಇದು ಮಾಡ್ಕಿಟ್ಟು ಹೋಗಬೇಕು, ತಿನ್ಸಿಟ್ಟು ಹೋಗಬೇಕು. ಎಲ್ಲರ ಕೆಲ ಟೈಮ್ ತಿನ್ನೋದೇ ಇಲ್ಲ. ಎಲ್ಲ ಒಂದು ಇಡ್ಲಿನ ಇಟ್ಕೊಂಡು ಅದನ್ನೇ ಇಟ್ಕೊಂಡು ಕೂತಿರ್ತಾಳೆ. ಶಾಲೆಗೆ ಹಾಗೆ ಹೋಗ್ಬಿಡ್ತಾಳೆ ಲೇಟ್ ಆಗಿದೆ ಅಂತ ಹೇಳ್ಕೊಂಡು. ಇಲ್ಲ ಲೇಟು ಶಾಲೆ ಲೇಟ್ ಅಂದರೆ ಅವರಿಬ್ಬರು ಇದಾಗುತ್ತೆ. ಹಾಗಾಗಿ ತಿನ್ನೋದೇ ಇಲ್ಲ ಅವಳು. ಆ ಟೈಮಲ್ಲೂ ನಮ್ಗೆ ಕೆಲ ಟೈಮ್ ಬೇಜಾರಾಗಿ ಹೊಡೆದದ್ದು ಸುಮ್ಮನೆ ಬಂದು ಒಂದು ಪೆಟ್ಟು ಹೊಡೆಯೋದು ಇದನ್ನೆಲ್ಲ ಮಾಡ್ತೀನಿ ನಾನು. ಮಾತಾಡ್ತೀನಿ. ಗೋವಿಂದಯ್ಯ ಅಂತ ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ ಗೋವಿಂದಯ್ಯ ಅವರೇ. ನಮಸ್ಕಾರ ಮೇಡಮ್. ಕಾರ್ಯಕ್ರಮ ನೋಡ್ತಾ ಇದ್ದೀರಾ ಸರ್? ನೋಡ್ತಾ ಇದ್ದೀನಮ್ಮ. ಏನ್ ಹೇಳ್ತೀರಿ ಸರ್? ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ ಮಗು ಪಾಪ, ನಾನು ಹೆಲ್ಪ್ ಮಾಡ್ತೀನಿ. ಈಗ ತಕ್ಷಣಕ್ಕೆ 2,000 ಕೊಡ್ತೀನಿ, ಆಮೇಲೆ ಮುಂದೆ ಆದಷ್ಟು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಈಗ ತಕ್ಷಣಕ್ಕೆ 2,000 ಕೊಡ್ತೀನಿ ನಮಗೆ. ನಾನು ಅಕೌಂಟ್ ಬರ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಅಕೌಂಟ್ಗೆ ಹಾಕ್ಬಿಡ್ತೀನಿ ನಾನು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕಾಗಿ. ಈ ರೀತಿ ಯಾರೇ ಆಗಿದ್ರೂ ಕೂಡ ಕಾರ್ಯಕ್ರಮ ನೋಡ್ತಾ ಇರೋರು ಪುಟ್ಟದಾಗಿ ಅಥವಾ ನಿಮ್ಮ ಕೈಲಿಗೆ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡಿದ್ರೆ ನಿಜಕ್ಕೂ ಈ ಕುಟುಂಬಕ್ಕೆ ಹೆಲ್ಪ್ ಆಗುತ್ತೆ. ಹೇಳಿ ಕೃಷ್ಣ ಅವರೇ, ಹೇಳ್ತಾ ಇದ್ರಿ ಅವಳಿಗೆ ಕೋಪ ಬಂದಾಗ ಏನು ಮಾಡ್ತಾಳೆ ಅಂತ ಹೇಳಿ. ನಿಮಗೆ ಅನಿಸ್ಬಿಟ್ಟಿದೆಯಾ ಹೋಗ್ಲತ್ಲೇಗಿ ಹೆಂಗೋ ಇದೆ ನಡೀಲಿ ಎತ್ಲೇಗಿ ಅಂತ? ಇಲ್ಲ, ನಾನು ಆ ಥರ ಇದ್ದವರೆಗೂ ಮಾಡಲಿಲ್ಲ. ಮಾಡಿದರೆ ನಾನು ಈ ಥರ ಇಲ್ಲೆಲ್ಲೂ ಹಾಸ್ಪಿಟ್ಲೆಲ್ಲ ತಿರುಗ್ತಾ ಇರಲಿಲ್ಲ. ಕೆಲವರು ನಮಗೆ ಈಗಲೂ ಹೇಳ್ತಾರೆ, ನೀನಾಗಿದ್ರೆ ನನಗೆ ಆ ಮಗು ಇಟ್ಕೊಂಡು ನಮ್ಮ ಸೊರ್ಬ ನಮ್ಮ ಮನೆಯವರು ಊರಲ್ಲೂ ಅಷ್ಟೇ ಅವ್ರು ಹೇಳ್ತಾರೆ, ಯಾವ್ದಾದ್ರು ಆಶ್ರಮಕ್ಕೆ ಸೇರಿಸ್ಬೇಡ ಅನಾಥಾಶ್ರಮ. ಇಲ್ಲ, ನನಗೆ ಮನೆಯಲ್ಲೆಲ್ಲ ಹೇಳ್ತಾರೆ ಈ ಥರ ಹೋಗಿ ಸೇರಿಸ್ಬೇಕು ಅಂತ. ಈ ಮೈಸೂರಲ್ಲಿ ಇದರೊಳಗೆ ಇದೆ, ಹೋಗಿ ಇದು ಮಾಡಬೇಕು ಅಂತ. ನಾನೇ ಅರ್ಧಕ್ಕರ್ಧ ಇದು ಮಾಡ್ತಾ ಇದ್ದೀನಿ. ಯಾಕಂತ ನಾನು ಬಿಟ್ಟು ಇರ್ಲಿಕ್ಕೆ ಆಗ್ತಿಲ್ಲ ಅವಳನ್ನ. ಹಾಗಾಗಿ ಸುಮಾರು ಜನರ ಕೈಲೂ ನಾನು ಕೇಳಿಸಿದ್ದೀನಿ, ನೀವು ಮಗಳನ್ನ ಆಸ್ಪತ್ರೆ ಇದಕ್ಕೆ ತಂದು ಸೇರಿಸಿ ಈಗೆಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ನನಗೆ ಅವಳನ್ನ ಬಿಟ್ಟು
ಇರ್ಲಿಕ್ಕಾಗಲ್ಲ, ಅವಳು ನನ್ನ ಬಿಟ್ಟಿರ್ಲಿಕ್ಕೆ ಆಗ್ತಿಲ್ಲ. ಹಾಗೆ ನಾನು ಇವತ್ತಿನವರೆಗೂ ಅವಳು ನನ್ನ ಆಶ್ರಮಕ್ಕಾಗಲಿ ಇದು ಮಾಡಬೇಕು ಅಂತ ನನಗೆ ಈಗ ಒಂದು ಯೋಚನೆ ಅಂದರೆ, ಈ ದೊಡ್ಡ ಆಗ್ತಾ ಬಂದಂಗೂ ನಿಮ್ಗೆ ಅಷ್ಟು ಇದಾಗ್ತಿರ್ಲಿಲ್ಲ ಮುಂಚೆ. ನನಗೆ ಈಗ ಅನಿಸ್ತಾ ಇದೆ ಅವಳು ದೊಡ್ಡ ಆಗ್ತಾ ಸಮಸ್ಯೆ ಅನಿಸ್ತಿರೋದೇ ಈಗ. ನನಗೆ ಈಗ 5ನೇ ಕ್ಲಾಸ್ ಅಂತಾಗಲೇ ನಂಗೆ ಸ್ವಲ್ಪ ಯೋಚನೆ ಆಗ್ತಿದೆ, ಮುಂದೆ 5, 6, 7 SSLC ಹೋಗಬೇಕು, ಅವಾಗ ಯಾವ ಥರ ನಡ್ಕೊಂಡು ಹೋಗ್ತಾಳೆ ಅನ್ನೋದ್ರ ಬಗ್ಗೆ ನನಗೆ ಇದಾಗ್ತಿದೆ ತಲೆಯಲ್ಲೆಲ್ಲ. ಏನು ಇದು ಮಾಡಬೇಕು ಅನ್ನೋ ಗೊತ್ತಾಗ್ತಿಲ್ಲ. ಖಂಡಿತವಾಗ್ಲೂ ನಮ್ಮ ಕರ್ನಾಟಕದ ಜನ ನಿಮಗೆ ಖಂಡಿತ ಹೆಲ್ಪ್ ಮಾಡ್ತಾರೆ, ಅದರಲ್ಲಿ ನೋ ಡೌಟ್. ಆಯಿತಾ, ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಅನುಭವಗಳನ್ನು, ನಿಮ್ಮ ಕಷ್ಟನ ಹೇಳ್ಕೊಡ್ರಿ. ಧನ್ಯವಾದ ನಿಮಗೆ. ರಶ್ಮಿತಾ ಇಲ್ಲಿ, ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಸೊ ವೀಕ್ಷಕರೇ, ನೋಡಿದ್ರೆ ಆಸರೆ ಕಾರ್ಯಕ್ರಮದಲ್ಲಿ ಇವತ್ತು ಇಬ್ಬರು ಅತಿಥಿಗಳಿದ್ರು, ರಶ್ಮಿತಾ ಹಾಗೂ ಅವರ ತಂದೆ ಕೃಷ್ಣ ಅವರು. ನಿಜಕ್ಕೂ 3 ಜನ ಹೆಣ್ಮಕ್ಳಿದ್ದಾರೆ ಇವರಿಗೆ. ಅದರಲ್ಲಿ ಒಂದು ಮಗುಗೆ ಈ ರೀತಿ ಸಮಸ್ಯೆ ಉಂಟಾಗಿದೆ. ಎಷ್ಟೋ ಸಂದರ್ಭದಲ್ಲಿ ಈ ರೀತಿ ಮಗು ಹುಟ್ಟುತ್ತೆ ಅನ್ನೋ ಸೂಚನೆ ಸಿಕ್ಕಿದ್ರೆ ಸಾಕು, ಹೊಟ್ಟೆಯಲ್ಲೇ ಕೊಲ್ಲುವಂತಹ ಈ ಸಮಾಜದ ನಡುವೆ ಮಗು ಹುಟ್ಟಿದೆ. ಆ ಮಗು 5ನೇ ಕ್ಲಾಸ್ ಓದ್ತಾ ಇದೆ. ಅದರ ಕಿವಿ ಮತ್ತು ಮಾತು ಬರ್ತಾ ಇಲ್ಲ. ಈ ಮಗುವಿಗೆ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿದರೆ ನಿಜಕ್ಕೂ ಈ ಕುಟುಂಬ ಚೆನ್ನಾಗಿರುತ್ತೆ. ರಶ್ಮಿತಾ ಬದುಕಲ್ಲಿ ಒಂದು ಒಳ್ಳೆಯ ಬೆಳಕು ಮೂಡುತ್ತೆ, ಆಸರೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಇದು ಸರಳ ಜೀವನ, ಮನುಕುಲದ ಒಳಿತಿಗಾಗಿ.